ಸೋಮವಾರ ಬೆಳಿಗ್ಗೆ ಎದ್ದು ಓಡೋಗ್ಬಿಟ್ಟವಳೆ. ಮತ್ತೆ ನನ್ನ ತಮ್ಮಂಗೆ ಫೋನ್ ಮಾಡಿ ಅಲ್ಲಿ ನಗರ ಹತ್ರ ಮಾಲ್ ಇದೆ, ಮಾಲ್ ಪಕ್ಕ ಒಂದು ಇದಿದೆ, ಅಲ್ಲಿ ಬಸ್ ಸ್ಟಾಪ್ ಹತ್ರ ಇದ್ಲು, ಅಲ್ಲಿಂದ ಕರ್ಕೊಂಬಂದು ಹೆವಿ ಹೊಡ್ಬಿಟ್ಟೆ. ಹಂಸ ಆಡ್ಸಿದ್ರು. ಒಂದೇ ಕಡೆ ಕೊಟ್ಟಿತ್ತಲ್ಲ ವಾಲ್ಬಿಟ್ಟು. ಅದು ರಾಮನಗರ ಟೌನ್ನ ಮೈಸೂರು ಹೆದ್ದಾರಿಯ ರಸ್ತೆ. ಮಧ್ಯರಾತ್ರಿ 2 ಗಂಟೆ ಸಮಯ. 2022 ಮೇ 10ರಂದು ಸ್ಕೂಟಿ ಮೇಲೆ ನಾಗರಾಜು, ವಿನೋದ್ ಹಾಗೂ ಸೌಮ್ಯ ತ್ರಿಬಲ್ ರೈಡಿಂಗ್ ನ ಹೊರಟಿದ್ರು. ಸೌಮ್ಯ ಮಧ್ಯದಲ್ಲಿ ಕೂತಿದ್ರೆ ವಿನೋದ್ ಗಾಡಿಯನ್ನ ಓಡಿಸ್ತಿದ್ದ. ರಾಮನಗರದ ಹೈವೇ ದಾಟಿ ಶ್ರೀರಂಗಪಟ್ಟಣದ ಕಡೆಗೆ ಗಾಡಿಯನ್ನ ಓಡಿಸ್ತಿದ್ದ. ಇವರ ಹಿಂದೆನೆ ದುರ್ಗಾ, ರಘು ಹಾಗೂ ಅಭಿ ಅನ್ನೋನು ಇನ್ನೆರಡು ಬೈಕ್ಗಳಲ್ಲಿ ಇವರನ್ನ ಫಾಲೋ ಮಾಡ್ತಿದ್ರು. ತ್ರಿಬಲ್ ರೈಡಿಂಗ್ ಹೋಗ್ತಿದ್ದ ಗಾಡಿಯಲ್ಲಿ ಮಧ್ಯದಲ್ಲಿ ಕೂತಿದ್ದ ಸೌಮ್ಯ ಹಂಪ್ಸ್ ಬರ್ತಿದ್ದಂತೆ ಪಕ್ಕಕ್ಕೆ ವಾಲಿ ಬಿಟ್ಟಿದ್ಲು. ಆಗ ಗಾಡಿ ಕಂಟ್ರೋಲ್ಗೆ ಸಿಗದೆ ಸ್ಕಿಡ್ ಆಗಿ ಮೂವರು ಬಿದ್ದಿದ್ರು. ಆ ರಾತ್ರಿಯಲ್ಲೂ ಸ್ಥಳೀಯರು ಇವರನ್ನ ನೋಡಿ ಕೂಡಲೇ ಪೊಲೀಸರಿಗೆ ಆಕ್ಸಿಡೆಂಟ್ ಆದ ಬಗ್ಗೆ ಮಾಹಿತಿ ತಿಳಿಸಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ನಾಗರಾಜು, ವಿನೋದ್ ಹಾಗೂ ಸೌಮ್ಯನ ಆಸ್ಪತ್ರೆಗೆ ದಾಖಲಿಸಿದ್ರು. ಹೀಗೆ ಪೊಲೀಸರು ಸೌಮ್ಯ ದೇಹವನ್ನ ಮುಟ್ಟುತ್ತಿದ್ದಂತೆ ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ಸೌಮ್ಯ ದೇಹ ಅಲ್ಲಿಗಾಗ್ಲೇ ಸೆಟೆದುಕೊಂಡಿತ್ತು. ಕೆಳಗೆ ಬಿದ್ದಿದ್ರು, ದೇಹದಿಂದ ರಕ್ತ ಬಂದಿರಲಿಲ್ಲ. ಹೀಗಾಗಿ ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರು. ಡಾಕ್ಟರ್ಗಳು ವಿನೋದ್ ಹಾಗೂ ನಾಗರಾಜ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅವರ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಅಂತ ಹೇಳಿದ್ರು. ಆದ್ರೆ ಸೌಮ್ಯ ಸಾವನ್ನಪ್ಪಿದ್ದಾಳೆ ಅಂತ ಡಾಕ್ಟರ್ಗಳು ಕನ್ಫರ್ಮ್ ಮಾಡಿದ್ರು. ಅಲ್ಲದೆ ಸೌಮ್ಯ ಮೃತಪಟ್ಟು ಅಲ್ಲಿಗಾಗ್ಲೇ 12 ಗಂಟೆಗಳಿಗೂ ಮೇಲಾಗಿದೆ ಅಂತ ಹೇಳಿದ್ರು. ಸೌಮ್ಯ ಮೃತದೇಹದ ಚರ್ಮದಿಂದ ಹಿಡಿದು ಕಣ್ಣು, ಪಾದ ಹಾಗೂ ಕೈಗಳು ಬಿಗಿದುಕೊಂಡಿದ್ವು. ಬಾಯಿ ಕೂಡ ತೆರೆದುಕೊಂಡಿದೆ ಅಂತ ಡಾಕ್ಟರ್ಗಳು ಹೇಳಿದ್ರು. ಆ ಮಾತನ್ನ ಕೇಳಿ ಪೊಲೀಸರಿಗೆ ಶಾಕ್ ಆಗಿತ್ತು. ಕೂಡಲೇ ಇನ್ನುಳಿದ ಇಬ್ಬರು ಆಸ್ಪತ್ರೆಯಿಂದ ಪರಾರಿಯಾಗದಂತೆ ಪೊಲೀಸರು ಇವರ ಮೇಲೆ ಕಣ್ಣಿಟ್ಟಿದ್ರು. ಮಾರನೇ ದಿನವೇ ಹಿರಿಯ ಅಧಿಕಾರಿಗಳು ಆಸ್ಪತ್ರೆಗೆ ಬಂದು ನಾಗರಾಜ್ ಹಾಗೂ ವಿನೋದ್ನ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಇವರು ಕೂಡ ಆಕ್ಸಿಡೆಂಟ್ ನಿಂದ ಸೌಮ್ಯ ಮೃತಪಟ್ಟಿದ್ದಾಳೆ ಅಂತ ಹೇಳಿ ತಪ್ಪಿಸಿಕೊಳ್ಳೋಕೆ ನೋಡಿದ್ರು. ಆಗ್ಲೇ ಪೊಲೀಸರು ಸಿಸಿ ಕ್ಯಾಮೆರಾಗಳಲ್ಲಿ ಇವರ ಚಲನಾವಲನದ ದೃಶ್ಯಾವಳಿಗಳನ್ನ ಗಮನಿಸಿದ್ರು. ಇವರ ಮೇಲೆ ಅನುಮಾನ ಬರ್ತಿದ್ದಂತೆ ನಿಜ ಹೇಳದೆ ಇದ್ರೆ ಪೊಲೀಸ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಆಗ ವಿನೋದ್ ಅನ್ನೋನು, ನನಗೇನು ಗೊತ್ತಿಲ್ಲ ಸರ್, ನನ್ನ ಫ್ರೆಂಡ್ ನಾಗರಾಜು ಹೇಳಿದ್ದಕ್ಕೆ ನಾನು ಗಾಡಿ ಓಡಿಸೋಕೆ ಬಂದಿದ್ದೆ ಅಂತ ಹೇಳಿದ್ದ. ಪೊಲೀಸರು ನಾಗರಾಜ್ನ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಆಗ್ಲೇ ಇವನು ಬದುಕು ಕಟ್ಟಿಕೊಳ್ಳೋಕೆ ಅಂತ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ದ ಒಂದು ಯುವತಿಯ ಕಣ್ಣೀರಿನ ಕಥೆಯನ್ನ ಪೊಲೀಸರ ಮುಂದೆ ಹೇಳಿದ್ದ. ಈ ಫೋಟೋದಲ್ಲಿರೋ ಸಹೋದರಿಯ ಹೆಸರು ಸೌಮ್ಯ ಅಂತ. ಬದುಕು ಕಟ್ಟಿಕೊಳ್ಳೋಕೆ ಅಂತ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ಲು. ಗೊತ್ತಿರೋರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರಿಂದ ಅವರ ಮಾತು ನಂಬಿ ಈಕೆ ಬೆಂಗಳೂರಿಗೆ ಬಂದಿದ್ಲು. ಆದ್ರೆ ಹೀಗೆ ಹೇಳಿ ಇವಳನ್ನ ಕರೆಸಿಕೊಂಡವರೇ ಇವಳಿಗೆ ಮೋಸ ಮಾಡಿದ್ರು. ಸೌಮ್ಯನ ದುರ್ಗಾ ಅನ್ನೋ ಇವಳಿಗೆ ಪರಿಚಯ ಮಾಡಿಸಿದ್ರು. ಈ ದುರ್ಗಾ ಸೌಮ್ಯಗೆ ಮೈಮೇಲೆ ವಯಸ್ಸು ಇದ್ದಾಗ್ಲೇ ಹಣವನ್ನ ಸಂಪಾದಿಸಬೇಕು ಅಂತ ವೇಶ್ಯಾವಾಟಿಕೆಗೆ ತಳ್ಳಿದ್ಲು. ಬೆಂಗಳೂರಲ್ಲಿ ಮೈ ಮಾರ್ಕೊಂಡು ದುಡ್ಡು ಮಾಡ್ತಾ ನಿಮ್ಮ ಊರಲ್ಲಿ ಹಾಯಾಗಿ ಇರು ಅಂತ ಹೇಳಿದ ದುರ್ಗಾ ಸೌಮ್ಯನ ವೇಶ್ಯಾವಾಟಿಕೆಗೆ ತಳ್ಳಿದ್ಲು. ಈ ದುರ್ಗಾ ತನ್ನ ಗಂಡ ರಘು ಜೊತೆ ಸೇರ್ಕೊಂಡು ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಿದ್ಲು. ಮೊದಲಿಗೆ ದುರ್ಗಾ ಕೂಡ ಹೀಗೆ ಬಿಸಿನೆಸ್ ನ ಶುರು ಮಾಡಿದ್ಲು. ಬಳಿಕ ಕೆಲಸದಲ್ಲಿ ಪಳಗಿದ ಮೇಲೆ ಚೆನ್ನಾಗಿರೋ ಹುಡುಗಿಯರನ್ನ ಪರಿಚಯ ಮಾಡಿಕೊಂಡು ಅವರನ್ನ ವೇಶ್ಯಾವಾಟಿಕೆಗೆ ತಳ್ತಿದ್ಲು. ಚೆನ್ನಾಗಿರೋ ಯುವತಿಯರನ್ನ ಕಸ್ಟಮರ್ಗಳ ಹತ್ರ ಕಳಿಸಿ ಇವಳು ದುಡ್ಡು ಮಾಡಿಕೊಳ್ತಿದ್ಲು. ಹೀಗೆ ಸೌಮ್ಯನ ಕೂಡ ದುರ್ಗಾ ವೇಶ್ಯಾವಾಟಿಕೆಗೆ ತಳ್ಳಿದ್ಲು. ಸೌಮ್ಯಗೆ ಆರಂಭದಲ್ಲಿ ದುರ್ಗಾ ಕೈ ತುಂಬಾ ದುಡ್ಡು ಕೊಡ್ತಿದ್ಲು. ಆದ್ರೆ ಬರಬರ್ತಾ ನಿನಗೆ ವಯಸ್ಸಾಗಿದೆ, ನಿನ್ನ ರೇಟ್ ಕಡಿಮೆ ಅಂತ ಹೇಳಿ ಹಣ ಕೊಡೋದನ್ನೇ ನಿಲ್ಲಿಸಿದ್ಲು. ಅಲ್ಲದೆ ತನ್ನ ಮನೆಯಲ್ಲೇ ಸೌಮ್ಯನ ಇರಿಸಿಕೊಂಡಿದ್ರಿಂದ ಖರ್ಚಿಗೂ ಹಣ ಕೊಡದೆ ಸತಾಯಿಸ್ತಿದ್ಲು. ತಪ್ಪು ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಹಣವನ್ನ ದುಡ್ಕೊಂಡು ಊರು ಸೇರ್ಕೋಬೇಕು ಅನ್ನೋದು ಸೌಮ್ಯ ಉದ್ದೇಶವಾಗಿತ್ತು. ಆದ್ರೆ ದುರ್ಗಾ ಹಾಗೂ ಇವಳ ಗಂಡ ರಘು ಸೌಮ್ಯಗೆ ಸರಿಯಾಗಿ ಹಣ ಕೊಡ್ತಿರ್ಲಿಲ್ಲ. ಇದರಿಂದ 2022 ಮೇ 9ರಂದು ಮನೆಯಲ್ಲಿ ದುರ್ಗಾ ಹಾಗೂ ರಘು ಇಲ್ಲದ ಟೈಮ್ ನೋಡ್ಕೊಂಡು ಸೌಮ್ಯ ಮನೆಯಿಂದ ಚಿನ್ನ ಹಾಗೂ ಹಣವನ್ನ ತಗೊಂಡು ಪರಾರಿಯಾಗಿದ್ಲು. ಹೀಗೆ ಸೌಮ್ಯ ಪರಾರಿಯಾಗೋದನ್ನ ಇನ್ನೊಂದು ಯುವತಿ ನೋಡಿ ದುರ್ಗಾಗೆ ವಿಷಯವನ್ನ ತಿಳಿಸಿದ್ಲು. ಆಗ ದುರ್ಗಾ ತನ್ನ ಗಂಡ ರಘು ಹಾಗೂ ಅಭಿಗೆ ವಿಷಯವನ್ನ ತಿಳಿಸಿದ್ಲು. ಹೇಗಾದ್ರೂ ಮಾಡಿ ಸೌಮ್ಯನ ಹುಡುಕೊಂಡು ಬರಬೇಕು ಅಂತ ಆರ್ಡರ್ ಮಾಡಿದ್ಲು. ಸೌಮ್ಯನ ಹುಡುಕಾಡ್ತಿದ್ದವರಿಗೆ ಈಕೆ ಒಂದೇ ಗಂಟೆಯಲ್ಲಿ ಸಿಕ್ಕಿಬಿದ್ದಿದ್ಲು. ಇವಳನ್ನ ಮನೆಗೆ ಕರ್ಕೊಂಡು ಬಂದವರು ಇವಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು. ದುರ್ಗಾ ನನ್ನ ಮನೆಯಲ್ಲೇ ಕಳ್ಳತನ ಮಾಡಿ ಓಡಿ ಹೋಗ್ತೀಯಾ ಅಂತ ಹೇಳಿ ಸೌಮ್ಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ಲು. ಇನ್ನೊಂದು ಕಡೆ ದುರ್ಗಾ ಗಂಡ ರಘು ಹಾಗೂ ಅಭಿ ಕೂಡ ಸೌಮ್ಯ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಹೀಗೆ ಹಲ್ಲೆ ನಡೆದಿದ್ರಿಂದ ಸೌಮ್ಯ ಸಾವು ಬದುಕಿನ ಸ್ಥಿತಿಗೆ ಜಾರಿದ್ಲು. ಸೌಮ್ಯ ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ರು ಈ ಕಿರಾತಕರು ನೋಡ್ತಾ ಸುಮ್ಮನಿದ್ರು. ಇವಳನ್ನ
ಆಸ್ಪತ್ರೆಗೆ ಸೇರಿಸಿದ್ರೆ ತನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ದುರ್ಗಾ ಸುಮ್ಮನಾಗಿದ್ಲು. ದುರ್ಗಾ, ರಘು ಹಾಗೂ ಅಭಿ ಹೊಡೆದ ಏಟಿಗೆ ಸೌಮ್ಯ ಸೋಮವಾರವೇ ಮೃತಪಟ್ಟಿದ್ಲು. ಇದರಿಂದ ಇವಳ ಮೃತದೇಹ ಪೊಲೀಸರ ಕೈಗೆ ಸಿಗದಂತೆ ಸಾಗಿಸಬೇಕು ಅಂತ ಎಲ್ರೂ ಪ್ಲಾನ್ ಹಾಕಿದ್ರು. ಸೌಮ್ಯ ಸತ್ರು ಕೂಡ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಒಂದು ವೇಳೆ ಯಾರಾದರೂ ಇವಳ ಬಗ್ಗೆ ವಿಚಾರಿಸಿದ್ರೆ ಬೇರೆ ಕಡೆ ಹೋಗಿ ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅಂತ ಹೇಳಬಹುದು ಅನ್ನೋದು ದುರ್ಗಾ ಪ್ಲಾನ್ ಆಗಿತ್ತು. ಮಾರನೇ ದಿನ ಅಂದ್ರೆ ಮೇ 10ರಂದು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ RR ನಗರದಿಂದ ರಾಮನಗರ ಮೂಲಕ ಶ್ರೀರಂಗಪಟ್ಟಣದತ್ತ ಸೌಮ್ಯ ಮೃತದೇಹವನ್ನ ಸಾಗಿಸಿದ್ರು. ದುರ್ಗಾ ತಮ್ಮ ನಾಗರಾಜು ತನ್ನ ಸ್ನೇಹಿತ ವಿನೋದ್ ಅನ್ನೋನನ್ನ ಕರೆಸಿಕೊಂಡು ಗಾಡಿ ಓಡಿಸುವಂತೆ ಹೇಳಿದ್ದ. ಮಧ್ಯದಲ್ಲಿ ಸೌಮ್ಯ ಮೃತದೇಹವನ್ನ ಇಟ್ಕೊಂಡು ನಾಗರಾಜು ಹಿಂದೆ ಕೂತಿದ್ದ. ಇವರು ತ್ರಿಬಲ್ ರೈಡಿಂಗ್ ನಲ್ಲಿ ಮುಂದೆ ಹೋಗ್ತಿದ್ರೆ ದುರ್ಗಾ, ರಘು ಹಾಗೂ ಅಭಿ ಇನ್ನೆರಡು ಬೈಕ್ಗಳಲ್ಲಿ ಇವರನ್ನೇ ಫಾಲೋ ಮಾಡ್ತಿದ್ರು. ಶ್ರೀರಂಗಪಟ್ಟಣದ ಹೊಳೆಗೆ ಸೌಮ್ಯ ಮೃತದೇಹವನ್ನ ಎಸೆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋದು ಇವರ ಐಡಿಯಾ ಆಗಿತ್ತು. ನಾಗರಾಜು ಸ್ನೇಹಿತ ವಿನೋದ್ ಗಾಬರಿಯಲ್ಲೇ ಗಾಡಿ ಓಡಿಸ್ತಿದ್ದ. RR ನಗರ ದಾಟಿ ರಾಮನಗರ ಟೌನ್ ಸಮೀಪಕ್ಕೆ ಗಾಡಿ ಬಂದಿತ್ತು. ಖಾಲಿ ಹೈವೇ ಆಗಿದ್ರಿಂದ ವಿನೋದ್ ಗಾಡಿಯನ್ನ ವೇಗವಾಗಿ ಓಡಿಸ್ತಿದ್ದ. ಪೊಲೀಸರ ಕೈಗೆ ಸಿಕ್ಕಿ ಬೀಳೋಕು ಮೊದಲೇ ರಾಮನಗರವನ್ನ ದಾಟಬೇಕು ಅಂತ ವಿನೋದ್ ಅನ್ಕೊಂಡಿದ್ದ. ಆಗ ಇದ್ದಕ್ಕಿದ್ದಂತೆ ಸೌಮ್ಯ ಮೃತದೇಹ ವಾಲಿ ಬಿಟ್ಟಿತ್ತು. ಜೊತೆಗೆ ಸ್ಪೀಡ್ ಬ್ರೇಕರ್ ಬೇರೆ ಇದ್ದಿದ್ರಿಂದ ವಿನೋದ್ಗೆ ಗಾಡಿ ಕಂಟ್ರೋಲ್ ಸಿಗದೆ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದ. ಸೌಮ್ಯ ಮೃತದೇಹದ ಜೊತೆಗೆ 3 ರೋಡ್ ಮೇಲೆ ಬಿದ್ದಿದ್ರು. ಅಷ್ಟು ಹೊತ್ತಲ್ಲೂ ಕೂಡ ಕೆಲ ಸ್ಥಳೀಯರು ಇವರ ಸಹಾಯಕ್ಕೆ ಧಾವಿಸಿದ್ರು. ಒಂದೇ ಕಡೆ ಕೂತಿತ್ತಲ್ಲ ವಿನೋದ. ಪೊಲೀಸರಿಗೆ ವಿಷಯವನ್ನ ತಿಳಿಸುತ್ತಿದ್ದಂತೆ ರಾಮನಗರ ಟೌನ್ ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿದ್ರು. ಆಗ್ಲೇ ಇವರ ಹಿಂದೆ ಬರ್ತಿದ್ದ ದುರ್ಗಾ, ರಘು ಹಾಗೂ ಅಭಿ ಪೊಲೀಸರನ್ನ ನೋಡಿ ಪರಾರಿಯಾಗಿದ್ರು. ವಿನೋದ್, ನಾಗರಾಜು ಹಾಗೂ ಸೌಮ್ಯನ ಪೊಲೀಸರು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಸೌಮ್ಯ ಮೃತಪಟ್ಟು ಅಲ್ಲಿಗಾಗ್ಲೇ 12 ಗಂಟೆಗಳಿಗೂ ಮೇಲೆ ಆಗಿದೆ ಅಂತ ಡಾಕ್ಟರ್ಗಳು ಹೇಳ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ರು. ಕೊನೆಗೆ ವಿನೋದ್ ಹಾಗೂ ನಾಗರಾಜ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ಸೌಮ್ಯ ಕಥೆಯನ್ನ ಇಂಚಿಂಚಾಗಿ ಬಾಯಿ ಬಿಟ್ಟಿದ್ರು. ಕೊನೆಗೆ ನಾಗರಾಜು, ವಿನೋದ್ ಜೊತೆಗೆ ದುರ್ಗಾ, ರಘು ಹಾಗೂ ಅಭಿಯನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಬೆಂಗಳೂರಿಗೆ ಹೊಟ್ಟೆಪಾಡಿಗೆ ಅಂತ ಬಂದಿದ್ದ ಸೌಮ್ಯ ತನ್ನ ಮೈ ಮಾರ್ಕೊಂಡು ವಯಸ್ಸಾದ ತಂದೆ ತಾಯಿಯನ್ನ ನೋಡ್ಕೊಳ್ತಿದ್ಲು. ಆದ್ರೆ ದುಡಿಯೋ ಮಗಳೇ ಹೀಗೆ ಸಾವನ್ನಪ್ಪಿದ್ರಿಂದ ಅವರು ಬೀದಿ ಪಾಲಾದ್ರು. ಬೆಂಗಳೂರಲ್ಲಿ ಒಂದೊಳ್ಳೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಬಂದಿದ್ದ ಸೌಮ್ಯ ದುರ್ಗಾ ಕೈಗೆ ಸಿಕ್ಕಿಬಿದ್ದು ತನ್ನ ಜೀವನದ ಜೊತೆಗೆ ಜೀವವನ್ನು ಕಳ್ಕೊಂಡಿದ್ಲು. ಸ್ವಲ್ಪ ಹಣವನ್ನ ದುಡ್ಕೊಂಡು ಊರು ಸೇರ್ಕೊಂಡ್ರೆ ಸಾಕು ಅಂತಿದ್ದ ಸೌಮ್ಯ ದುರ್ಗಾ ಹಾಗೂ ರಘು ದನಪಿಶಾಚಿಗಳಂತೆ ಕಾಡಿದ್ರು. ಇನ್ನು ಸಹೋದರಿ ಸೌಮ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.